ಅರೇಂಜ್ಮೆಂಟ್ ಆಫ್ ಎಲೆಕ್ಟ್ರಾನ್ಸ್ ಇನ್ ಆಕ್ಟಾಹೆಡ್ರಲ್ ಕಾಂಪ್ಲೆಕ್ಸಸ್. ಸೆಂಟ್ರಲ್ ಮೆಟಲ್ ಅಯಾನ್ ಅಲ್ಲಿ ಆಕ್ಟಾಹೆಡ್ರಲ್ ಕಾಂಪ್ಲೆಕ್ಸ್ ಇದೆ ಅನ್ಕೊಳ್ಳಿ, ಸೆಂಟ್ರಲ್ ಮೆಟಲ್ ಅಯಾನ್ ಇದೆ. ಬಟ್ ಎಲೆಕ್ಟ್ರಾನ್ಸ್ ಅನ್ನ ನಾವು ಯಾವ ರೀತಿ ಅರೇಂಜ್ ಮಾಡ್ತೀವಿ ಡಿ ಆರ್ಬಿಟಲ್ ಅಲ್ಲಿ? ನಿಮಗೆ ಗೊತ್ತಿದೆ, ಕ್ರಿಸ್ಟಲ್ ಫೀಲ್ಡ್ ಸ್ಪ್ಲಿಟಿಂಗ್ ಇನ್ ಆಕ್ಟಾಹೆಡ್ರಲ್ ಕಾಂಪ್ಲೆಕ್ಸಸ್ ಫಾರ್ ಫ್ರೀ ಮೆಟಲ್ ಅಯಾನ್ ಡಿಜೆನರೇಟಿವ್ ಡಿ ಆರ್ಬಿಟಲ್ ಹ್ಯಾವಿಂಗ್ ಸೇಮ್ ಎನರ್ಜಿ ಅಲ್ವಾ? ಯಾವಾಗ ಲಿಗ್ಯಾಂಡ್ ಫೀಲ್ಡ್ ಅಪ್ರೋಚ್ ಮಾಡುತ್ತೆ ಸೆಂಟ್ರಲ್ ಮೆಟಲ್ ಅಯಾನ್ ಕಡೆಗೆ, ಎಕ್ಸಾಕ್ಟ್ಲಿ 6 ಲಿಗ್ಯಾಂಡ್, degenerative d orbital split into two sets having different energies, T2g set and then EG set ಅಲ್ವಾ? ಅದನ್ನೇ ಬರ್ಕೊಳ್ತಾ ಇದೀನಿ. ಇನ್ ಆಕ್ಟಾಹೆಡ್ರಲ್ ಕಾಂಪ್ಲೆಕ್ಸಸ್ ಸೆಂಟ್ರಲ್ ಮೆಟಲ್ ಅಯಾನ್ ಇದೆ ಅನ್ಕೊಳ್ಳಿ. ಸೆಂಟ್ರಲ್ ಮೆಟಲ್ ಅಯಾನ್ ಯಾವ್ದಿದೆ? ಡಿ ಬ್ಲಾಕ್ ಎಲಿಮೆಂಟ್ ಅಲ್ವಾ, ಟ್ರಾನ್ಸಿಷನಲ್ ಎಲಿಮೆಂಟ್. ಅದರ ಡಿಜೆನರೇಟಿವ್ ಡಿ ಆರ್ಬಿಟಲ್, ಡಿಜೆನರೇಟಿವ್ ಅಂತ ಏನಕ್ಕೆ ಕರಿತೀವ್ರಿ? ಬಿಕಾಸ್ ಆಫ್ ಡಿ ಆರ್ಬಿಟಲ್ ಹ್ಯಾವಿಂಗ್ ಸೇಮ್ ಎನರ್ಜಿ. ಯಾವಾಗ? ಫ್ರೀ ಮೆಟಲ್ ಅಯಾನ್ ಇದ್ದಾಗ. ಡಿಜೆನರೇಟಿವ್ ಡಿ ಆರ್ಬಿಟಲ್ ಹ್ಯಾವಿಂಗ್ ಸೇಮ್ ಎನರ್ಜಿ ಸೇಮ್ ಇರುತ್ತೆ. ಯಾವಾಗ ಎಕ್ಸಾಕ್ಟ್ಲಿ 6th ligand approaches to the central metal ion, these degenerative d orbitals split into two sets, T2g set and then EG set. T2g ನಲ್ಲಿ 3 ಆರ್ಬಿಟ್ ಬರುತ್ತೆ, dxy, dyz, dxy, dxz and dyz. ಓಕೆ, ನೆಕ್ಸ್ಟ್ ಮೇಲ್ಗಡೆ dx ಸ್ಕ್ವೇರ್ ಮೈನಸ್ y ಸ್ಕ್ವೇರ್ dz ಸ್ಕ್ವೇರ್ ಅಲ್ವಾ? ಇಲ್ಲಿ ಸೆಂಟ್ರಲ್ ಮೆಟಲ್ ಅಯಾನ್ ಅಲ್ಲಿ ಅಪ್ ಟು 3 ಎಲೆಕ್ಟ್ರಾನ್ ಇರೋವರೆಗೂ, ಎಲ್ಲಿವರೆಗೂ? 1, 2 or 3 ಎಲೆಕ್ಟ್ರಾನ್ಸ್ ಇರೋವರೆಗೂ ಲಿಗ್ಯಾಂಡ್ ಫೀಲ್ಡ್ ಸ್ಟ್ರಾಂಗ್ ಫೀಲ್ಡ್ ಲಿಗ್ಯಾಂಡ್ ಆಗಲಿ ವೀಕ್ ಫೀಲ್ಡ್ ಲಿಗ್ಯಾಂಡ್ ಆಗಲಿ ಅಪ್ ಟು 3 ಎಲೆಕ್ಟ್ರಾನ್ ವರೆಗೂ T2g ಸೆಟ್ ಅಲ್ಲೇ ಎಲೆಕ್ಟ್ರಾನ್ ಪ್ಲೇಸ್ ಆಗುತ್ತೆ. EG ಸೆಟ್ ಒಳಗಡೆ ಎಲೆಕ್ಟ್ರಾನ್ ಎಂಟ್ರಿ ಆಗಲ್ಲ. ಓಕೆ, ಎಕ್ಸಾಂಪಲ್ D3 ಸಿಸ್ಟಮ್ ಅನ್ಕೋಣ. D3 ಸಿಸ್ಟಮ್ ಇದನ್ನ ಈ ರೀತಿ ನಾವು ಬರ್ಕೊಳ್ತೀವಿ, ಆರ್ಬಿಟಲ್ಸ್ ಲೈನ್ ಅಲ್ಲಾದ್ರೂ ಬರ್ಕೊಳ್ತೀವಿ. D3 ಸಿಸ್ಟಮ್ ಬರೀತಾ ಇದೀನಿ. D3 ಅಂದ್ರೆ ಡಿ ನಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಇದೆಯಪ್ಪ? 3 ಎಲೆಕ್ಟ್ರಾನ್ಸ್ ಇದೆ. ಓಕೆ, ಇಲ್ಲಿ ಎನರ್ಜಿ ನಿಮಗೆ ಗೊತ್ತಿದೆ, 1, 2, 3, 4, 5. ಇನ್ ಆಕ್ಟಾಹೆಡ್ರಲ್ ಸಿಸ್ಟಮ್ ಅಲ್ಲಿ 2 T2g ಸೆಟ್ ಅಂಡ್ ದೆನ್ EG ಸೆಟ್ ಬಂದಿರುತ್ತೆ. ಹೌದಾ? ಡಿ ನಲ್ಲಿ ಎಷ್ಟು ಎಲೆಕ್ಟ್ರಾನ್ ಇದೆಯಪ್ಪ? 3 ಎಲೆಕ್ಟ್ರಾನ್ಸ್ ಇದೆ. ಆ 3 ಎಲೆಕ್ಟ್ರಾನ್ಸ್ ನ ಹೆಂಗ್ ಫಿಲ್ ಮಾಡ್ತೀವಿ, ಹೆಂಗ್ ಅರೇಂಜ್ ಮಾಡ್ತೀವಿ ಆರ್ಬಿಟಲ್ ಅಲ್ಲಿ? ಫಸ್ಟ್ ಲೋಯರ್ ಎನರ್ಜಿ ಲೆವೆಲ್ T2g ನಲ್ಲಿ ಫಸ್ಟ್ ಎಲೆಕ್ಟ್ರಾನ್, ಸೆಕೆಂಡ್ ಎಲೆಕ್ಟ್ರಾನ್, ಥರ್ಡ್ ಎಲೆಕ್ಟ್ರಾನ್. ನೋಡಿ, ಫಸ್ಟ್ ಎಲೆಕ್ಟ್ರಾನ್ ಓನ್ಲಿ D1 ಸಿಸ್ಟಮ್ ಆದ್ರೂ ಇರ್ಲಿ, D2 ನಾದ್ರೂ ಇರ್ಲಿ, D3 ನಾದ್ರೂ ಇರ್ಲಿ, ಟೋಟಲಿ ಅಪ್ ಟು 3 ಎಲೆಕ್ಟ್ರಾನ್ಸ್ ವರೆಗೂ T2g ಅಲ್ಲೇ ಫಿಲ್ ಆಗ್ತಕ್ಕಂಥದ್ದು. ಇನ್ ಕೇಸ್ D4 ಸಿಸ್ಟಮ್ ಅನ್ಕೊಳ್ಳೋಣ. D4 ಸಿಸ್ಟಮ್ ಅಂದ್ರೆ 4th ಎಲೆಕ್ಟ್ರಾನ್ EG ಸೆಟ್ ಆದ್ರೂ ಹೋಗ್ಬೋದು ಅಥವಾ ಇದರಲ್ಲೇ ಪೇರ್ ಆದ್ರೂ ಆಗ್ಬೋದು. ಇಟ್ಸ್ ಡಿಪೆಂಡ್ ಆನ್ ಲಿಗ್ಯಾಂಡ್ ಫೀಲ್ಡ್. ಓಕೆ, ಅರ್ಥ ಆಯ್ತು ಅನ್ಕೊಂಡಿದೀನಿ. ಏನಂದ್ರೆ ಅಪ್ ಟು 3 ಎಲೆಕ್ಟ್ರಾನ್ ವರೆಗೂ ಲಿಗ್ಯಾಂಡ್ ಸ್ಟ್ರಾಂಗ್ ಫೀಲ್ಡ್ ಲಿಗ್ಯಾಂಡೇ ಇರ್ಲಿ, ವೀಕ್ ಫೀಲ್ಡ್ ಲಿಗ್ಯಾಂಡೇ ಇರ್ಲಿ, ಎಲೆಕ್ಟ್ರಾನ್ಸ್ ಅನ್ನ ನಾವು ಎಲ್ಲಿ ಎಂಟ್ರಿ ಮಾಡ್ತೀವಿ? T2g ಲೆವೆಲ್ ಅಲ್ಲಿ, ಲೋಯರ್ ಎನರ್ಜಿ ಲೆವೆಲ್. ಯಾಕಂದ್ರೆ ಬಿಕಾಸ್ T2g ಲೆವೆಲ್ ಅಲ್ಲಿ ಎಷ್ಟು ಆರ್ಬಿಟಲ್ಸ್ ಇದೆ? 3 ಆರ್ಬಿಟಲ್ಸ್ ಇದೆ. 3 ಎಲೆಕ್ಟ್ರಾನ್ 1, 2, 3 ಎಲೆಕ್ಟ್ರಾನ್ ಫಿಲ್ ಮಾಡ್ತೀವಿ. 4th ಇನ್ ಕೇಸ್ ಏನಾದ್ರು D3 ಗಿಂತ ಜಾಸ್ತಿ ಇತ್ತು ಅಂದ್ರೆ 4th ಎಲೆಕ್ಟ್ರಾನ್ EG ಲೆವೆಲ್ ಗಾದ್ರೂ ಹೋಗ್ಬೋದು ಅಥವಾ T2g ಲೆವೆಲ್ ಅಲ್ಲೇ ಪೇರ್ ಅಪ್ ಆಗ್ಬೋದು. ಇಟ್ಸ್ ಡಿಪೆಂಡ್ ಆನ್ ಲಿಗ್ಯಾಂಡ್ ಫೀಲ್ಡ್. ಅಪ್ ಟು 3 ಎಲೆಕ್ಟ್ರಾನ್ ವರೆಗೂ it not depend on ligand field, whether it is strong field ligand or weak field ligand. Up to 3 electron enter into the T2g level only. Okay, ಅದೇ ಫಸ್ಟ್ ಪಾಯಿಂಟ್ ಹೇಳ್ತಕ್ಕಂಥದ್ದು. When there are 1, 2 or 3 electrons in the d subshells, they are present in the T2g orbital either in presence of weak ligands or strong ligands. ಸ್ಟ್ರಾಂಗ್ ಲಿಗ್ಯಾಂಡ್ ಆಗಿರ್ಬೋದು, ವೀಕ್ ಲಿಗ್ಯಾಂಡ್ ಆಗಿರ್ಬೋದು, ಅಪ್ ಟು 3 ಎಲೆಕ್ಟ್ರಾನ್ ವರೆಗೂ ಎಲ್ಲಿ ಎಂಟ್ರಿ ಆಗುತ್ತೆ? ಓನ್ಲಿ T2g ಲೆವೆಲ್. ಓಕೆ, ನೆಕ್ಸ್ಟ್ ಸೆಕೆಂಡ್ ಪಾಯಿಂಟ್ ನೋಡೋಣ. ಫಸ್ಟ್ ಹಾಗೆ ಬರ್ದಿರ್ತೀನಿ. ಫಸ್ಟ್ ಪಾಯಿಂಟ್ ಗೆ T2g D1 ಸಿಸ್ಟಮ್ ಆದ್ರೆ ಎಲೆಕ್ಟ್ರಾನ್ಸ್ ನ ಹೆಂಗ್ ಫಿಲ್ ಮಾಡ್ತೀವಿ? 3 ಆರ್ಬಿಟ್ ಹೈಯರ್ ಎನರ್ಜಿ ಲೆವೆಲ್ ಅಲ್ಲಿ ಏನಪ್ಪಾ? ಇದು T2g, ದಿಸ್ ಒನ್ EG, T2g and then EG. ಡಿ ನಲ್ಲಿ ಎಷ್ಟು ಎಲೆಕ್ಟ್ರಾನ್ ಇದೆ? 1 ಅಲ್ವಾ? ಲೋಯರ್ ಎನರ್ಜಿ ಲೆವೆಲ್ 1.
ನೆಕ್ಸ್ಟ್ D2 ಸಿಸ್ಟಮ್ಗೆ ಆದ್ರೆ ಹೆಂಗ್ ಬರೆಯೋದು? D2 ಸಿಸ್ಟಮ್ಗೆ ಎನರ್ಜಿ ಲೋಯರ್ ಎನರ್ಜಿ ಲೆವೆಲ್ ಅಲ್ಲಿ 3 ಆರ್ಬಿಟ್, ಹೈಯರ್ ಎನರ್ಜಿ ಲೆವೆಲ್ ಅಲ್ಲಿ 2 ಆರ್ಬಿಟ್. ಇದನ್ನು T2G ಅಂತ ಕರಿತೀವಿ. Eg 2 ಎಲೆಕ್ಟ್ರಾನ್ಸ್ ಅಲ್ವಾ ಇರೋದು? 2 ಎಲೆಕ್ಟ್ರಾನ್ಸ್ 1 2. ಓಕೆ. ನೆಕ್ಸ್ಟ್ D3 ಸಿಸ್ಟಮ್ ಗಾದ್ರೆ D3 ಸಿಸ್ಟಮ್, ದಿಸ್ ಇಸ್ T2G ಸೆಟ್, ದಿಸ್ ಒನ್ Eg ಸೆಟ್. ಇದು ಎನರ್ಜಿ ಫಸ್ಟ್, ಸೆಕೆಂಡ್, ಥರ್ಡ್ ಅಪ್ ಟು 3 ಎಲೆಕ್ಟ್ರಾನ್ ವರೆಗೂ ಮಾತ್ರ. ಮೋರ್ ದ್ಯಾನ್ 3 ಎಲೆಕ್ಟ್ರಾನ್ಸ್ ಇದ್ರೆ ಇಟ್ಸ್ ಡಿಪೆಂಡ್ಸ್ ಆನ್ ಲಿಗ್ಯಾಂಡ್ ಫೀಲ್ಡ್. ಇದು ಹಾಗೆ ಬರ್ಕೊಂಡಿರಿ. ನೆಕ್ಸ್ಟ್ ಸೆಕೆಂಡ್ ಪಾಯಿಂಟ್ ನೋಡೋಣ. ನೋಡಿ ಸೆಕೆಂಡ್ ಪಾಯಿಂಟ್ ಹೇಳ್ತೀನಿ. ಮೋರ್ ದ್ಯಾನ್ 3 ಎಲೆಕ್ಟ್ರಾನ್ ಇತ್ತು ಅಂದ್ರೆ ಏನಾಗುತ್ತೆ? ಇಟ್ಸ್ ಡಿಪೆಂಡ್ಸ್ ಆನ್ ಲಿಗ್ಯಾಂಡ್ ಫೀಲ್ಡ್ ಅಂತ ಹೇಳಿದೆ ಅಲ್ವಾ? ನೋಡಿ, ಕಾಂಪ್ಲೆಕ್ಸ್ ಅಲ್ಲಿ ಸೆಂಟ್ರಲ್ ಮೆಟಲ್ ಅಯಾನ್ ಇರುತ್ತೆ, ಅದ್ರ ಸುತ್ತ ಏನಿರ್ತಾವ್ರಿ? ಲಿಗ್ಯಾಂಡ್ಸ್ ಇರ್ತಾವೆ. ಆಕ್ಟಾಹೆಡ್ರಲ್ ಸಿಸ್ಟಮ್ ಅಲ್ವಾ ನಾನು ಹೇಳ್ತಿರೋದು? 6 ಲಿಗ್ಯಾಂಡ್ಸ್. ಲಿಗ್ಯಾಂಡ್ ಕೆಲಸ ಏನ್ರಿ? ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ನ ಸೆಂಟ್ರಲ್ ಮೆಟಲ್ ಅಯಾನ್ ಗೆ ಡೊನೇಟ್ ಮಾಡ್ತಕ್ಕಂಥದ್ದು ಅಲ್ವಾ? Lone pair of electron donated towards the central metal ion in order to form coordination bonds. ನೋಡಿ, ಸೆಂಟ್ರಲ್ ಮೆಟಲ್ ಅಯಾನ್ ಅಲ್ಲಿ ಮುಂಚೆ ಫ್ರೀ ಮೆಟಲ್ ಅಯಾನ್ ಇದ್ದಾಗ ಅದ್ರಲ್ಲಿ ಎಲೆಕ್ಟ್ರಾನ್ ಇರುತ್ತೆ, ಬಟ್ ವೇಕೆಂಟ್ ಆರ್ಬಿಟಲ್ ಕೂಡ ಇರುತ್ತೆ. ವೇಕೆಂಟ್ ಆರ್ಬಿಟಲ್ ಎಂಟಿ ಆರ್ಬಿಟಲ್ ಕೂಡ ಇರುತ್ತೆ. ಅಂಡ್ ದೆನ್ ಎಲೆಕ್ಟ್ರಾನ್ಸ್ ಆಲ್ಸೋ ದೇ. ಲಿಗ್ಯಾಂಡ್ ಇಂದ ಏನ್ ಬರ್ತಾ ಇದೆ? ಎಲೆಕ್ಟ್ರಾನ್ ಬರ್ತಾ ಇದೆ. ಇದನ್ನ ರಿಸೀವ್ ಮಾಡ್ಕೋಬೇಕಲ್ವಾ ಸೆಂಟ್ರಲ್ ಮೆಟಲ್ ಅಯಾನ್? ಪೇರ್ ಆಫ್ ಎಲೆಕ್ಟ್ರಾನ್ ನ ರಿಸೀವ್ ಮಾಡ್ಕೋಬೇಕು. 1 ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ನ ರಿಸೀವ್ ಮಾಡ್ಕೋಬೇಕಂದ್ರೆ 1 ವೇಕೆಂಟ್ ಆರ್ಬಿಟಲ್ ಇರಬೇಕು. 2 ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ನ ರಿಸೀವ್ ಮಾಡ್ಕೊಳ್ಳುತ್ತೆ ಅಂದ್ರೆ 2 ವೇಕೆಂಟ್ ಆರ್ಬಿಟಲ್ ಇರಬೇಕು. Totally the 6 ligands donates a 6 lone pair of electron towards the central metal ion. That's why central metal ion having 6 available 6 vacant orbitals or 6 empty orbital present in a central metal ion. Vacant orbital ಇರುತ್ತೆ. Vacant 6 vacant ಬಿಟ್ಟು ರಿಮೈನಿಂಗ್ ಅದಕ್ಕಿಂತ ಹಿಂದೆ ಇರತಕ್ಕಂತ ಆರ್ಬಿಟಲ್ ಅಲ್ಲಿ ಆಲ್ರೆಡಿ ಎಲೆಕ್ಟ್ರಾನ್ಸ್ ಇರುತ್ತೆ ಅಲ್ವಾ? ಆ ಎಲೆಕ್ಟ್ರಾನ್ಸ್ ಇನ್ ಕೇಸ್ ಲಿಗ್ಯಾಂಡ್ ಅಲ್ಲಿ ಬರ್ತಕ್ಕಂತ ಲಿಗ್ಯಾಂಡ್ ಏನಾದ್ರು ಸ್ಟ್ರಾಂಗ್ ಫೀಲ್ಡ್ ಲಿಗ್ಯಾಂಡ್ ಇತ್ತು ಅನ್ಕೊಳ್ಳಿ, ಸ್ಟ್ರಾಂಗ್ಲಿ ಡೊನೇಟ್ ಎ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಟುವರ್ಡ್ಸ್ ದಿ ಸೆಂಟ್ರಲ್ ಮೆಟಲ್ ಅಯಾನ್. ಸ್ಟ್ರಾಂಗ್ಲಿ ಡೊನೇಟ್ ಮಾಡೋದ್ರಿಂದ ಸೆಂಟ್ರಲ್ ಮೆಟಲ್ ಅಯಾನ್ ಇರ್ತಕ್ಕಂಥ ಎಲೆಕ್ಟ್ರಾನ್ಸ್ ಏನಾಗುತ್ತೆ? ಪೇರ್ ಅಪ್ ಆಗುತ್ತೆ. In case weak ligand present in a complex, weakly donate a lone pair of electron towards the central metal ion. ಆ ಟೈಮ್ ಅಲ್ಲಿ ಸೆಂಟ್ರಲ್ ಮೆಟಲ್ ಅಯಾನ್ ಅಲ್ಲಿ ಆಲ್ರೆಡಿ ಮುಂಚೆ ಎಲೆಕ್ಟ್ರಾನ್ಸ್ ಇರುತ್ತಲ್ಲ, ಅದು ಪೇರ್ ಅಪ್ ಆಗಲ್ಲ. ಯಾವಾಗ? ವೀಕ್ ಫೀಲ್ಡ್ ಲಿಗ್ಯಾಂಡ್ ಇದ್ದಾಗ. ಇನ್ ಕೇಸ್ ಆಫ್ ಕ್ರಿಸ್ಟಲ್ ಫೀಲ್ಡ್ ಸ್ಪ್ಲಿಟಿಂಗ್ ಅಲ್ಲಿ ಬಂದಾಗ ಸ್ಟ್ರಾಂಗ್ ಫೀಲ್ಡ್ ಲಿಗ್ಯಾಂಡ್ ಇತ್ತು ಅಂದ್ರೆ ಸ್ಟ್ರಾಂಗ್ಲಿ ಡೊನೇಟ್ ಮಾಡಿದಾಗ DJ to D orbital split more. Okay, large energy gap between the T2G set and then Eg set. ಯಾವಾಗ? ಸ್ಟ್ರಾಂಗ್ ಫೀಲ್ಡ್ ಲಿಗ್ಯಾಂಡ್ ಇದ್ದಾಗ. ವೀಕ್ ಫೀಲ್ಡ್ ಲಿಗ್ಯಾಂಡ್ ಇದ್ದಾಗ ವೀಕ್ಲಿ ಸ್ಪ್ಲಿಟ್ ದಿ D ಆರ್ಬಿಟಲ್. ವೀಕ್ ಲಿಗ್ಯಾಂಡ್ ಇದ್ದಾಗ ಲಾರ್ಜರ್ ಎನರ್ಜಿ ಗ್ಯಾಪ್ ಇರಲ್ಲ. T2G ಅಂಡ್ ದೆನ್ Eg ಮಧ್ಯೆ ಸ್ಮಾಲ್ ಎನರ್ಜಿ ಗ್ಯಾಪ್ ಇರುತ್ತೆ. ಓಕೆ, ವೀಕ್ಲಿ ಸ್ಪ್ಲಿಟ್ ಆಗಿರುತ್ತೆ ಡಿಜನರೇಟಿವ್ D ಆರ್ಬಿಟಲ್. But in case of strong field ligand ಇದ್ದಾಗ degenerative d orbital split more. That's why it's having more energy gap between the T2G set of orbital and then Eg set of orbital. Whether it is a ligand present in the strong field ligand present in the complex. Okay. In case ನಿಮಗೆ ಕೊಟ್ಟಿರ್ತಕ್ಕಂಥ ಕಾಂಪ್ಲೆಕ್ಸ್ ಸ್ಟ್ರಾಂಗ್ ಫೀಲ್ಡ್ ಆಗಿತ್ತು ಅನ್ಕೋಣ, ಆಗ D4 ಸಿಸ್ಟಮ್ ಅಲ್ಲಿ ಎಲೆಕ್ಟ್ರಾನ್ಸ್ ಅನ್ನ ಹೇಗೆ ಫಿಲ್ ಮಾಡ್ತೀರಾ? ಇನ್ ಆಕ್ಟಾಹೆಡ್ರಲ್ ಕಾಂಪ್ಲೆಕ್ಸ್ ಅಲ್ಲಿ D4 ಸಿಸ್ಟಮ್ ಇದೆ, ಲಿಗ್ಯಾಂಡ್ ಸ್ಟ್ರಾಂಗ್ ಫೀಲ್ಡ್ ಲಿಗ್ಯಾಂಡ್ ಇದೆ. ಆಗ ಎಲೆಕ್ಟ್ರಾನ್ಸ್ ಅನ್ನ ಯಾವ ರೀತಿ ನೀವು ಫಿಲ್ ಮಾಡ್ತಾ ಹೋಗ್ತೀರಾ ಅನ್ನೋದನ್ನ ಅಬ್ಸರ್ವ್ ಮಾಡಿ. D4 ಸಿಸ್ಟಮ್ ಎನರ್ಜಿ ಲೋಯರ್ ಎನರ್ಜಿ T2G ಸೆಟ್, ಹೈಯರ್ ಎನರ್ಜಿ Eg ಸೆಟ್. ನಾನು ಆಕ್ಟಾಹೆಡ್ರಲ್ ಸ್ಪ್ಲಿಟಿಂಗ್ ಅಲ್ಲಿ ಹೇಳ್ತಕ್ಕಂಥದ್ದು D4 ಅಂದ್ರೆ 4 ಎಲೆಕ್ಟ್ರಾನ್ಸ್ ಇದೆ. ಓಕೆ, ಫಸ್ಟ್ ಎಲೆಕ್ಟ್ರಾನ್, ಸೆಕೆಂಡ್ ಎಲೆಕ್ಟ್ರಾನ್, ಥರ್ಡ್ ಎಲೆಕ್ಟ್ರಾನ್ ಫಿಲ್ ಮಾಡಿದೆ.
4th ಎಲೆಕ್ಟ್ರಾನ್ ಫಿಲ್ ಮಾಡ್ಬೇಕಾದ್ರೆ ನಾನು ಈಗ ಕೊಟ್ಟಿರೋದು ಸ್ಟ್ರಾಂಗ್ ಫೀಲ್ಡ್ ಲಿಗ್ಯಾಂಡ್. ಸ್ಟ್ರಾಂಗ್ ಲಿಗ್ಯಾಂಡ್ ಅನ್ಕೊಳ್ಳಿ. ಸ್ಟ್ರಾಂಗ್ ಲಿಗ್ಯಾಂಡ್ ಇದ್ದಾಗ ದ ಸ್ಪೇಸ್ ಅಥವಾ ಎನರ್ಜಿ ಗ್ಯಾಪ್ ಬಿಟ್ವೀನ್ ದಿ T2G ಅಂಡ್ Eg ಇಸ್ ಮೋರ್. ಆಗ 4th ಎಲೆಕ್ಟ್ರಾನ್ Eg ಲೆವೆಲ್ಗೆ ಎಂಟ್ರಿ ಆಗಲ್ಲ, ಯಾಕಂದ್ರೆ ಎನರ್ಜಿ ಗ್ಯಾಪ್ ಜಾಸ್ತಿ ಇದೆ. ಎನರ್ಜಿ ಗ್ಯಾಪ್ ಜಾಸ್ತಿ ಇರೋದ್ರಿಂದ ಇಲ್ಲಿ 4th ಎಲೆಕ್ಟ್ರಾನ್ ಫರ್ದರ್ ಎಂಟರ್ ಇನ್ ಟು ದಿ T2G lower level in the form of pair of electrons. D4 system ಯಾವಾಗ ಸ್ಟ್ರಾಂಗ್ ಫೀಲ್ಡ್ ಲಿಗ್ಯಾಂಡ್ ಇದ್ದಾಗ. ಇನ್ ಕೇಸ್ ವೀಕ್ ಫೀಲ್ಡ್ ಲಿಗ್ಯಾಂಡ್ ಕೊಟ್ವಿ ಅನ್ಕೋಣ, D4 ಸಿಸ್ಟಮ್ ಗೆ ವೀಕ್ ಫೀಲ್ಡ್ ಲಿಗ್ಯಾಂಡ್, ವೀಕ್ ಲಿಗ್ಯಾಂಡ್ ಇತ್ತು. ಓಕೆ, 1 2 3 4 and then 5. ನೋಡಿ, ಇಲ್ಲಿ ಎನರ್ಜಿ ಗ್ಯಾಪ್ ಲಾರ್ಜ್ ಇರುತ್ತೆ. ಎನರ್ಜಿ ಗ್ಯಾಪ್ large between T2G and Eg set. ಹಾಗಾಗಿ ಇದನ್ನ ಲೋ ಸ್ಪಿನ್ ಅಂತ ಇಂಡಿಕೇಟ್ ಮಾಡ್ತೀವಿ. ಲೋ ಸ್ಪಿನ್ ಕಾಂಪ್ಲೆಕ್ಸ್. ಲೋ ಸ್ಪಿನ್ ಅಂದ್ರೆ ಏನಕ್ಕೆ? ಇಟ್ಸ್ ನಾಟ್ 4th electron not goes into the Eg set. ಲೋಯರ್ ಎನರ್ಜಿ ಲೆವೆಲ್ ಅಲ್ಲೇ ಎಂಟ್ರಿ ಆಗುತ್ತೆ, 4th electron ಪೇರ್ ಆಗುತ್ತೆ. ದಟ್ಸ್ ವೈ ಇಂಡಿಕೇಟ್ಸ್ ಅನ್ ಲೋ ಸ್ಪಿನ್ ಕಾಂಪ್ಲೆಕ್ಸ್ ಯಾವಾಗ ಸ್ಟ್ರಾಂಗ್ ಫೀಲ್ಡ್ ಲಿಗ್ಯಾಂಡ್ ಇದ್ದಾಗ. ವೀಕ್ ಫೀಲ್ಡ್ ಲಿಗ್ಯಾಂಡ್ ಇದ್ದಾಗ 4 ಎಲೆಕ್ಟ್ರಾನ್ ನ ಫಿಲ್ ಮಾಡ್ತಾ ಹೋಗ್ತೀನಿ. 1 2 3 4th ಎಲೆಕ್ಟ್ರಾನ್ ಏನಾಗುತ್ತೆ? ಪೇರ್ ಅಪ್ ಆಗಲ್ಲ ವೀಕ್ ಫೀಲ್ಡ್ ಲಿಗ್ಯಾಂಡ್ ಇದ್ದಾಗ. ಯಾಕೆಂದ್ರೆ ಎನರ್ಜಿ ಗ್ಯಾಪ್ ಬಿಟ್ವೀನ್ ದಿ T2G set and then Eg set is very less compared to strong field ligand. ಹಾಗಾಗಿ 4th electron enter into the Eg set in case of weak field ligand. Okay, up to 3 electron ವರೆಗೂ does not depend upon the ligand field, whether it is strong field or weak field ligand. Up to 3 electron enter into the T2G orbital only. But more than 3 electron, it depends on ligand field. Strong field ligand ಇದ್ದಾಗ more splitting ಆಗುತ್ತೆ in between the T2G set and then Eg set, large energy gap. That's why low spin complex arises. 4th electron pairing in the T2G set of orbital. But in case of weak field ligand, less energy gap between the T2G and then Eg set. Here high spin complex. ನೋಡಿ, 4th electron enter into Eg set, higher energy level ಗೆ ಎಂಟ್ರಿ ಆಗ್ತಾ ಇದೆ. That's why indicates high spin complex. ನೆಕ್ಸ್ಟ್ 5 6 7 ಇವಷ್ಟು ಕೂಡ ಅಷ್ಟೇನೆ. ಅಪ್ ಟು ಮೋರ್ ದನ್ 3 ಇದ್ದಾಗೆಲ್ಲ ಕೂಡ ಎಲೆಕ್ಟ್ರಾನ್ಸ್ ಇಟ್ ಡಿಪೆಂಡ್ಸ್ ಅಪಾನ್ ದಿ ಸ್ಟ್ರಾಂಗ್ ಫೀಲ್ಡ್ ಲಿಗ್ಯಾಂಡ್ ಅಂಡ್ ದೆನ್ ವೀಕ್ ಫೀಲ್ಡ್ ಲಿಗ್ಯಾಂಡ್. ಅದನ್ನೇ ಪಾಯಿಂಟ್ ಹೇಳ್ತಕ್ಕಂಥದ್ದು ಇದು. when there are 4 5 6 or 7 electrons in d subshell, the electrons are arranged in spin paired state. In case of strong ligand, spin pair ಆಯ್ತಲ್ವಾ ಸ್ಟ್ರಾಂಗ್ ಲಿಗ್ಯಾಂಡ್ ಇದ್ದಾಗ, and spin free state in case of weak field ligand. ನೋಡಿ ಇಲ್ಲಿ 1 2 3 pair up ಆಗಿಲ್ಲ, spin free. That's why it goes to the higher energy T2G level. Sorry, higher energy Eg level. This is high spin complex when weak field ligand present in a complex. This is low spin complex when strong field ligand present in a complex. Next point, in the presence of strong ligands, delta naught greater than delta O greater than P. Delta O andre energy difference between the T2G and then Eg we indicate as an delta O andre octahedral system. ನಾವು ತಗೊಂಡಿರೋದು ಯಾವುದು? octahedral complex. That's why delta O.
greater than P. P ಅಂದ್ರೆ pairing energy. What is pairing energy? The energy required to pairing of electron takes place in an orbital. That's why we indicate as pairing energy. The amount of energy required to pairing of electrons takes place in an orbital. That's why we indicate as pairing energy. Delta naught greater than pairing energy ಆಗಿದ್ದಾಗ P is pairing energy. Hence electrons pair up to give low spin complex. ಯಾವಾಗ ಡೆಲ್ಟಾ ನಾಟ್ ಗ್ರೇಟರ್ ದ್ಯಾನ್ P. ಡೆಲ್ಟಾ ನಾಟ್ ಗ್ರೇಟರ್ ದ್ಯಾನ್ P ಯಾವಾಗ ಆಗುತ್ತೆ? ಸ್ಟ್ರಾಂಗ್ ಫೀಲ್ಡ್ ಲಿಗ್ಯಾಂಡ್ ಇದ್ದಾಗ. ನಿಮ್ಗೆ ಆಲ್ರೆಡಿ ಹೇಳಿದ್ದೆ, ಸ್ಟ್ರಾಂಗ್ ಫೀಲ್ಡ್ ಲಿಗ್ಯಾಂಡ್ ಇದ್ದಾಗ ಎನರ್ಜಿ ಗ್ಯಾಪ್ ಏನಾಗಿರುತ್ತೆ, ಜಾಸ್ತಿ ಇರುತ್ತೆ. ಅಂದ್ರೆ ಡೆಲ್ಟಾ ಓ ಇಸ್ ಗ್ರೇಟರ್, ಡೆಲ್ಟಾ ಓ ಇಸ್ ಗ್ರೇಟರ್ ದ್ಯಾನ್ ಪೇರಿಂಗ್ ಎನರ್ಜಿ. ಜಾಸ್ತಿ ಎನರ್ಜಿ ಗ್ಯಾಪ್ ಏನಕ್ಕೆ ಇರುತ್ತೆ T2G and then EG set ಮಧ್ಯೆ? Because of strong field ligand strongly donate a lone pair of electron towards the central metal ion. That's why D-generative d orbital split strongly. More energy gap between T2G and then EG set. Okay, delta naught greater than P. And that time low spin complexes arises. ಲೋ ಸ್ಪಿನ್ ಅಂದ್ರೆ ಫೋರ್ತ್ 3 ಎಲೆಕ್ಟ್ರಾನ್ಸ್ ಗಿಂತ ಜಾಸ್ತಿ ಇತ್ತು ಅಂದ್ರೆ ಫೋರ್ತ್ ಎಲೆಕ್ಟ್ರಾನ್ ಪೇರಪ್ ಆಗುತ್ತೆ. EG ಸೆಟ್ ಗೆ ಹೋಗಲ್ಲ. ಏನಕ್ಕೆ? ಲಾರ್ಜ್ ಎನರ್ಜಿ ಗ್ಯಾಪ್, ನಾಟ್ ಏಬಲ್ ಟು ಎಂಟರ್ fourth electron towards the EG. In case in the presence of weak ligand present in a complex ಅನ್ಕೊಳ್ಳೋಣ, ಆಗ ಡೆಲ್ಟಾ ನಾಟ್ is very smaller compared to strong field ligand. Okay, delta naught ಅಂದ್ರೆ energy gap between the T2G and then EG. ಸ್ಮಾಲರ್ ಎನರ್ಜಿ ಗ್ಯಾಪ್ ಇರೋದ್ರಿಂದ ಮೋರ್ ದೆನ್ 3 ಎಲೆಕ್ಟ್ರಾನ್ ಇತ್ತು ಅಂದ್ರೆ ಪೇರ್ ಅಪ್ ಆಗಲ್ಲ. ಎಲೆಕ್ಟ್ರಾನ್ಸ್ ಎಲ್ಲಿಗೆ ಹೋಗುತ್ತೆ? ಹೈಯರ್ ಆರ್ಬಿಟಲ್ ಗೆ ಎಂಟ್ರಿ ಆಗುತ್ತೆ. ಓಕೆ, ಇನ್ ಪ್ರೆಸೆನ್ಸ್ ಆಫ್ ವೀಕ್ ಫೀಲ್ಡ್ ಲಿಗ್ಯಾಂಡ್ ಡೆಲ್ಟಾ ನಾಟ್ ಇಸ್ ಲೆಸ್ ದ್ಯಾನ್ P. ಡೆಲ್ಟಾ ನಾಟ್ is less than P. Hence electron undergo transition to EG orbital. ಎಲ್ಲಿಗೆ ಎಂಟ್ರಿ ಆಗುತ್ತೆ? ಫೋರ್ತ್ ಎಲೆಕ್ಟ್ರಾನ್ EG orbital ಗೆ ಎಂಟ್ರಿ ಆಗುತ್ತೆ to form high spin complex. ಹೈ ಸ್ಪಿನ್ ಅಂತ ಏನಕ್ಕೆ ಕರಿತೀವಿ? ಬಿಕಾಸ್ ಆಫ್ ಫೋರ್ತ್ ಎಲೆಕ್ಟ್ರಾನ್ goes to higher energy level. More than 3 electrons ಇತ್ತು ಅಂದ್ರೆ there goes to higher energy level. That's why we indicate as an high spin complexes. ನಿಮಗೆ ನೆನ್ಪಿಟ್ಕೊಡ್ರಿ, ಸ್ಟ್ರಾಂಗ್ ಫೀಲ್ಡ್ ಲಿಗ್ಯಾಂಡ್ ಇದ್ರೆ ಅಂದ್ರೆ ಲೋ ಸ್ಪಿನ್ ಕಾಂಪ್ಲೆಕ್ಸ್ ಆಗುತ್ತೆ. ವೀಕ್ ಫೀಲ್ಡ್ ಲಿಗ್ಯಾಂಡ್ ಇತ್ತು ಅಂದ್ರೆ ಹೈ ಸ್ಪಿನ್ ಕಾಂಪ್ಲೆಕ್ಸ್ ಫಾರ್ಮ್ ಆಗುತ್ತೆ. ಇನ್ ಕೇಸ್ ಸ್ಟ್ರಾಂಗ್ ಫೀಲ್ಡ್ ಲಿಗ್ಯಾಂಡ್ ಇತ್ತು ಅಂದ್ರೆ ಎನರ್ಜಿ ಗ್ಯಾಪ್ ಬಿಟ್ವೀನ್ ದಿ T2G and then EG is more in case of strong field ligand. In case of weak field ligand present in a complex, the energy gap between the T2G and then EG is very small compared to strong field ligand. ಹಾಗಾಗಿ ಸ್ಟ್ರಾಂಗ್ ಫೀಲ್ಡ್ ಲಿಗ್ಯಾಂಡ್ ಇದ್ದಾಗ ಲೋ ಸ್ಪಿನ್ ಕಾಂಪ್ಲೆಕ್ಸ್, ವೀಕ್ ಫೀಲ್ಡ್ ಲಿಗ್ಯಾಂಡ್ ಇದ್ದಾಗ ಹೈ ಸ್ಪಿನ್ ಕಾಂಪ್ಲೆಕ್ಸ್ ಫಾರ್ಮೇಶನ್ ಆಗುತ್ತೆ. ನೋಡಿ, ನಿಮ್ಮ ಮಟೀರಿಯಲ್ ಅಲ್ಲಿ ಆಲ್ರೆಡಿ ಕೊಟ್ಟಿದ್ದಾರೆ. ಇಲ್ಲಿ ಲೋ ಸ್ಪಿನ್ ಕಾಂಪ್ಲೆಕ್ಸ್ ಅಂಡ್ ದೆನ್ ಹೈ ಸ್ಪಿನ್ ಕಾಂಪ್ಲೆಕ್ಸ್ ಗೆ. ಓಕೆ, ಈಗ D4 ಸಿಸ್ಟಮ್ ಗೆ ಬರಿತಾ ಇದ್ದೀನಿ. D4 ಸಿಸ್ಟಮ್ ಗೆ ಲೋ ಸ್ಪಿನ್ ಕಾಂಪ್ಲೆಕ್ಸ್ ಅಂಡ್ ದೆನ್ ಹೈ ಸ್ಪಿನ್ ಕಾಂಪ್ಲೆಕ್ಸ್. D4 ಸಿಸ್ಟಮ್ ಅಲ್ಲಿ ಲೋ ಸ್ಪಿನ್ ಕಾಂಪ್ಲೆಕ್ಸ್ ಅಲ್ಲಿ ಬರ್ಕೊಳ್ಳುವಾಗ ಎಲೆಕ್ಟ್ರಾನ್ಸ್ ನ ನಾವು ಯಾವ ರೀತಿ ಎಂಟ್ರಿ ಮಾಡ್ತೀವಿ ನೋಡಿ. ಲೋಯರ್ ಎನರ್ಜಿ 1 2 3, ಫೋರ್ತ್ ಎಲೆಕ್ಟ್ರಾನ್ ಏನಾಗುತ್ತೆ? ಪೇರಪ್ ಆಗುತ್ತೆ. ಓಕೆ, ಅದೇ D4 ಸಿಸ್ಟಮ್ಗೆ ಹೈ ಸ್ಪಿನ್ ಕಾಂಪ್ಲೆಕ್ಸ್ ಗೆ ಕಂಪೇರ್ ಮಾಡಿದಾಗ 1 2 3, ಫೋರ್ತ್ ಎಲೆಕ್ಟ್ರಾನ್ ಗೋಸ್ ಟು ದಿ ಹೈಯರ್ ಎನರ್ಜಿ ಲೆವೆಲ್ EG ಸೆಟ್ ಅಲ್ವಾ? EG ಸೆಟ್ ಗೆ ಎಂಟ್ರಿ ಆಗ್ತಾ ಇದೆ. ಯಾವಾಗ? ಹೈ ಸ್ಪಿನ್ ಕಾಂಪ್ಲೆಕ್ಸ್ ಇದ್ದಾಗ. ಹೈ ಸ್ಪಿನ್ ಕಾಂಪ್ಲೆಕ್ಸ್ ಯಾವ ಫಾರ್ಮೇಶನ್ ಆಗುತ್ತೆ? ವೀಕ್ ಫೀಲ್ಡ್ ಲಿಗ್ಯಾಂಡ್ ಪ್ರೆಸೆಂಟ್ ಇನ್ ಎ ಕಾಂಪ್ಲೆಕ್ಸ್. ಓಕೆ, ವೀಕ್ ಫೀಲ್ಡ್ ಲಿಗ್ಯಾಂಡ್ ಇತ್ತು ಅಂದ್ರೆ ಎನರ್ಜಿ ಗ್ಯಾಪ್ ಬಿಟ್ವೀನ್ ದಿ T2G ಅಂಡ್ ದೆನ್ EG is very small ಅಲ್ವಾ? ಹಾಗಾಗಿ ಫೋರ್ತ್ ಎಲೆಕ್ಟ್ರಾನ್ ಗೋಸ್ ಟು ಹೈಯರ್ ಎನರ್ಜಿ ಲೆವೆಲ್. ಇಲ್ಲಿ ಎನರ್ಜಿ ಗ್ಯಾಪ್ T2G ಅಂಡ್ ದೆನ್ EG ಮಧ್ಯೆ ಜಾಸ್ತಿ ಇರುತ್ತೆ. ಯಾವಾಗ? ಸ್ಟ್ರಾಂಗ್ ಫೀಲ್ಡ್ ಲಿಗ್ಯಾಂಡ್ ಇದ್ದಾಗ.
ಹಾಗಾಗಿ ಇಲ್ಲಿ ಲೋ ಸ್ಪಿನ್ ಕಾಂಪ್ಲೆಕ್ಸ್ ಫಾರ್ಮೇಶನ್ ಆಗುತ್ತೆ. ಫೋರ್ತ್ ಎಲೆಕ್ಟ್ರಾನ್ ಪೇರಿಂಗ್ ಇನ್ ದಿ T2G. ಅದೇನೆ D5 ಸಿಸ್ಟಮ್ಗೆ ಬರಿತಾ ಇದ್ದೀನಿ. ಲೋ ಸ್ಪಿನ್ ಕಾಂಪ್ಲೆಕ್ಸ್ ಬರ್ಕೊಳ್ಳೋಣ. ಲೋ ಸ್ಪಿನ್ ಕಾಂಪ್ಲೆಕ್ಸ್ಗೆ 1 ಫಸ್ಟ್ ಎಲೆಕ್ಟ್ರಾನ್, 2, 3, 4th ಎಲೆಕ್ಟ್ರಾನ್ ಪೇರ್ ಅಪ್ ಆಗುತ್ತೆ. ನೆಕ್ಸ್ಟ್ 5th ಎಲೆಕ್ಟ್ರಾನ್ ಪೇರ್ ಅಪ್ ಆಗುತ್ತೆ. ಇನ್ನೊಂದು 6th, ಇಲ್ಲಿ ಇರೋದೇ D5 ಅಲ್ವಾ, 5 ಎಲೆಕ್ಟ್ರಾನ್ಸ್ ಆದ್ಮೇಲೆ ಇನ್ನೊಂದು ಓನ್ಲಿ ಒನ್ ಅನ್ಪೇರ್ಡ್ ಎಲೆಕ್ಟ್ರಾನ್ T2G ಲೆವೆಲ್ ಅಲ್ಲಿ ಉಳ್ಕೊಳ್ಳುತ್ತೆ. ಯಾವಾಗ ಲೋ ಸ್ಪಿನ್ ಕಾಂಪ್ಲೆಕ್ಸ್ ಅಲ್ಲಿ. ಲೋ ಸ್ಪಿನ್ ಕಾಂಪ್ಲೆಕ್ಸ್ ಯಾವಾಗ ಫಾರ್ಮೇಶನ್ ಆಗುತ್ತೆ? ಇನ್ ಪ್ರೆಸೆನ್ಸ್ ಆಫ್ ಸ್ಟ್ರಾಂಗ್ ಫೀಲ್ಡ್ ಲಿಗೇಂಡ್ ಅಲ್ವಾ. ಓಕೆ, ನೆಕ್ಸ್ಟ್ D5 ಸಿಸ್ಟಮ್ಗೆ D5 ಸಿಸ್ಟಮ್ಗೆ ಹೈ ಸ್ಪಿನ್ ಕಾಂಪ್ಲೆಕ್ಸ್ಗೆ ಎಲೆಕ್ಟ್ರಾನ್ಸ್ ನಾವು ಯಾವ ರೀತಿ ಎಂಟ್ರಿ ಮಾಡೋದು? D5 ಅಂದ್ರೆ ಡಿ ನಲ್ಲಿ 5 ಎಲೆಕ್ಟ್ರಾನ್ಸ್ ಇದೆ. ಓಕೆ, 1, 2, 3, 4th ಎಲೆಕ್ಟ್ರಾನು T2G ಲೆವೆಲ್ಗೆ ಎಂಟ್ರಿ, EG ಲೆವೆಲ್ಗೆ ಎಂಟ್ರಿ ಆಗುತ್ತೆ. 5th ಎಲೆಕ್ಟ್ರಾನ್ EG ಲೆವೆಲ್ಗೆ ಎಂಟ್ರಿ ಆಗುತ್ತೆ. ಓಕೆ, ಇದು ಅರೇಂಜ್ಮೆಂಟ್. ನೆಕ್ಸ್ಟ್ D6 ಇದ್ದಾಗ ಲೋ ಸ್ಪಿನ್ ಕಾಂಪ್ಲೆಕ್ಸ್ ಅಲ್ಲಿ ಬರೆಯೋಣ. 1, 2, 3, 4th ಎಲೆಕ್ಟ್ರಾನ್ ಪೇರ್ ಅಪ್, 5th ಎಲೆಕ್ಟ್ರಾನ್ ಪೇರ್ ಅಪ್, 6th ಎಲೆಕ್ಟ್ರಾನ್ ಪೇರ್ ಅಪ್ ಇನ್ T2G ಲೆವೆಲ್. ಓಕೆ, EG ಲೆವೆಲ್ಗೆ ಎಂಟ್ರಿ ಆಗಲ್ಲ. ನೆಕ್ಸ್ಟ್ ಅದೇ D6 ಸಿಸ್ಟಮ್ಗೆ ಹೈ ಸ್ಪಿನ್ ಕಾಂಪ್ಲೆಕ್ಸ್ ಬರಿತಾ ಇದ್ದೀನಿ. ಫಸ್ಟ್ ಎಲೆಕ್ಟ್ರಾನ್, ಸೆಕೆಂಡ್, ಥರ್ಡ್. ಓಕೆ, ಲೋ ಸ್ಪಿನ್ ಹೈ ಸ್ಪಿನ್ ಇರೋದ್ರಿಂದ 4th ಎಲೆಕ್ಟ್ರಾನು ಹೈಯರ್ ಎನರ್ಜಿ ಲೆವೆಲ್, ಫಸ್ಟ್ ಆರ್ಬಿಟಲ್. ನೆಕ್ಸ್ಟ್ 5th ಎಲೆಕ್ಟ್ರಾನ್. ಓಕೆ, ಅದಾದ ನಂತರ 6th ಎಲೆಕ್ಟ್ರಾನ್ ಏನಾಗುತ್ತೆ? ಲೋಯರ್ ಎನರ್ಜಿ ಲೆವೆಲ್ ಅಲ್ಲಿ ಎಂಟ್ರಿ ಆಗುತ್ತೆ, ಪೇರ್ ಅಪ್ ಆಗುತ್ತೆ. 6th ಎಲೆಕ್ಟ್ರಾನ್, 7th ಎಲೆಕ್ಟ್ರಾನ್, ಮೋರ್ ದೆನ್ 6 ಇದ್ದಾಗ 7th ಎಲೆಕ್ಟ್ರಾನ್, 8th ಎಲೆಕ್ಟ್ರಾನ್, 9th ಎಲೆಕ್ಟ್ರಾನ್ ಇಲ್ಲಿ ಪೇರ್ ಅಪ್ ಆಗುತ್ತೆ. ಆ ನಂತರ 10th ಎಲೆಕ್ಟ್ರಾನ್ ಇಲ್ಲಿ ಪೇರ್ ಅಪ್ ಆಗುತ್ತೆ. ಓಕೆ, ಅಪ್ ಟು D10 ವರೆಗೂ ಹೇಳ್ತಾ ಇದ್ದೀನಿ. ಬಟ್ D6 ಓನ್ಲಿ ಕೊಟ್ಟಾಗ 1, 2, 3, 4th ಎಲೆಕ್ಟ್ರಾನ್, 5th ಎಲೆಕ್ಟ್ರಾನ್, 6th ಎಲೆಕ್ಟ್ರಾನ್ ಪೇರ್ ಅಪ್ ಆಗುತ್ತೆ. ಓಕೆ, ಇನ್ ಕೇಸ್ ಆಫ್ D7 ಸಿಸ್ಟಮ್ ಬರೆಯೋಣ. ಲೋ ಸ್ಪಿನ್ ಕಾಂಪ್ಲೆಕ್ಸ್ 1, 2, 3, 4, 5, 6 ಲೋಯರ್ ಎನರ್ಜಿ ಲೆವೆಲ್ ಅಲ್ಲೇ ಪೇರ್ ಅಪ್ ಆಗ್ತವೆ. ಓಕೆ, 3 ಆರ್ಬಿಟಲ್ ಅಲ್ಲೂ ಪೇರ್ ಆಯ್ತು ಅಂದ್ರೆ ಇಲ್ಲಿ ಖಾಲಿ ಇಲ್ಲ. ಆಗ ಮಾತ್ರ 7th ಎಲೆಕ್ಟ್ರಾನ್ ಏನಾಗುತ್ತೆ? ಹೈಯರ್ ಎನರ್ಜಿ ಲೆವೆಲ್ಗೆ ಹೋಗುತ್ತೆ. ಯಾವಾಗ? ಲೋ ಸ್ಪಿನ್ ಕಾಂಪ್ಲೆಕ್ಸ್ ಇದ್ದಾಗ. ಹೈ ಸ್ಪಿನ್ ಕಾಂಪ್ಲೆಕ್ಸ್ ಇತ್ತು ಅನ್ಕೋಣ, ಅದೇ D7 ಸಿಸ್ಟಮ್ಗೆ, ಅಂದ್ರೆ ಡಿ ನಲ್ಲಿ 7 ಎಲೆಕ್ಟ್ರಾನ್ ಇದೆ ಬಟ್ ಹೈ ಸ್ಪಿನ್ ಕಾಂಪ್ಲೆಕ್ಸ್. ಆಗ ಎಲೆಕ್ಟ್ರಾನ್ ಹೆಂಗ್ ಫಿಲ್ ಮಾಡೋದು? 1, 2, 3. ಓಕೆ, ಹೈ ಸ್ಪಿನ್ ಕಾಂಪ್ಲೆಕ್ಸ್ ಆದ್ರಿಂದ ಹೈಯರ್ ಎನರ್ಜಿ ಲೆವೆಲ್ಗೆ ಹೋಗುತ್ತೆ. 4th ಎಲೆಕ್ಟ್ರಾನ್, 4, 5. ನೆಕ್ಸ್ಟ್ 6th ಎಲೆಕ್ಟ್ರಾನ್ ಲೋಯರ್ ಎನರ್ಜಿ ಪೇರ್ ಆಗುತ್ತೆ, 7th ಎಲೆಕ್ಟ್ರಾನ್ ಪೇರ್ ಅಪ್ ಆಗುತ್ತೆ. ಓಕೆ, ದಿಸ್ ಇಸ್ ದಿ ಅರೇಂಜ್ಮೆಂಟ್ ಆಫ್ ಎಲೆಕ್ಟ್ರಾನ್. More than 3 electron present in a d orbital. In case of low spin complex, high spin complex.